ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲ ಸಿಕ್ಕವರು ಅವ್ರ ಕೆಲಸದಲ್ಲಿ ತೊಡಗಿರ್ತಿದ್ದಾಗ ತುಂಬಾ ಏಕಾಂಗಿಯಾದಂತಹ ಪರಿಸ್ಥಿತಿ ನನ್ನನ್ನು ಕಾಡಕ್ಕೆ ಶುರುವಾಯಿತು. ಅಲ್ಲಿ ಪ್ರಜಾವಾಣಿಮೆ ಪ್ರತಿ ದಿವಸಕ್ಕೆ ಬರ್ತಿತ್ತಿಲ್ಲ, ನೆಕ್ಸ್ಟ್ ಡೇ ಬರೋದು. ಅವತ್ತೇ ಬಂದಿದೆ, ಅದು ನೆಕ್ಸ್ಟ್ ಡೇ ಬರ್ತಿತ್ತು. ಆದ್ರೂ ಪ್ರಜಾವಾಣಿ ಕಳಿಸಪ್ಪ ಅಂತ ಇಟ್ಕೊಂಡು ವಾರದ ವಿಭಾಗವನ್ನ ಇಡೀ ವಾರವೆಲ್ಲ ಓದ್ತಾ ಇರ್ತಿದ್ದೆ. ಪದ್ಯಗಳನ್ನ, ಕಥೆಯನ್ನ, ವಿಮರ್ಶೆಯನ್ನ. ONK ಅವರೆಲ್ಲ ಆಗ ಇದ್ರು, ನಮ್ಮ ರಾಮಚಂದ್ರ ಅವರೆಲ್ಲ ಇಲ್ಲಿ ಕಾಲ ಪ್ರಜಾವಾಣಿ. ಅದನ್ನು ಇಡೀ ವಾರವೆಲ್ಲ ಓದಿದ್ರೆ ಆಮೇಲೆ ಒಂದು ಲೈಬ್ರರಿಗೆಲ್ಲ ಹೋಗಿ ಒಂದು ಪುಸ್ತಕ ತಂದು ಓದ್ಕೊಂಡು ಮಾಡಿಕೊಂಡು ಇದ್ದ ಸಮಯದಲ್ಲಿ ಬಹಳ ನಾನು ಏಕಾಂಗಿಯಾಗಿದ್ದೆ. ಒಂಥರ ಮನೆಯಿಂದ ದೂರ ಬಂದು ಹೋಗೋದು ಅಂದ್ರೆ ಬಹಳ ಕಷ್ಟ ಇತ್ಯಾದಿಗಳಿದ್ದ ಸಮಯದಲ್ಲಿ ತುಂಬ ಸುಂದರವಾದ ಪ್ರದೇಶ ಶರಾವತಿ ಸಮುದ್ರವನ್ನು ಸಂಧಿಸುವುದನ್ನು ದಿವಸ ನೋಡ್ಬೋದು ನಾವು ಸೂರ್ಯ ಮುಳುಗುವ ಸಂದರ್ಭದಲ್ಲಿ. ಅದನ್ನು ನೋಡೋದು, ಗುಡ್ಡ ಹತ್ತೋದು, ಶರಾವತಿ ನದಿ ಒಳಗೆ ದೋಣಿ ಒಳಗೆ ಶರಾವತಿ ತನಕ ಬರೋದು ಇತ್ಯಾದಿಗಳೆಲ್ಲ ಓಡಾಟ, ಆ ಗಿಡ ಮರ ಬೆಟ್ಟ ಜೊತೆಗೆ ಒಂಥರ ಸುಂದರವಾದ ಹುಡುಗಿಯರು. ನನ್ನ ಡಿಪಾರ್ಟ್ಮೆಂಟ್ ತುಂಬಾನು ಅವರೇನೆ. ಅವ್ರು ಹೊರಗಡೆ ಅವರು ಹೊರಗೆ ಕಾಣಿಸ್ತಾ ಇದ್ರೆ ನಮ್ಗೆ ನನ್ನ ವಯಸ್ಸಿನ ಗುಣ ಇರ್ಬೋದು, ಕಾಣಿಸ್ತಾ ಇದ್ರು ಅಂತ ಕಾಣುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಗೆಳೆಯರಾಗಲಿ ತುಂಬಾ ಸಿಕ್ಕದವರು GR ಪಾಂಡೇಶ್ವರ್ ಅಂತ ತುಂಬಾ ಹಿರಿಯ ಕವಿ ಒಬ್ಬರು. ಆ ಕಾಲದಲ್ಲಿ ಅವರು ರ್ಯಾಡಿಕಲ್ ಆದಂತಹ ಮನುಷ್ಯರು. ಅವರ ಜೊತೆ ಇದ್ದಾಗ ಅವರು ಕೆಲವು ಪುಸ್ತಕಗಳನ್ನ ಕೊಟ್ಟು, ಅವ್ರದ್ದು ಚಂಗಲವೇ ಅಂತ ಹೇಳಿ ಒಂದು ಸಂಕಲನ ಕೊಟ್ಟು ಓದಪ್ಪ ಅಂತ ಹೇಳಿ ಎಲ್ಲ ಮಾಡಿದ್ರು. ಅವ್ರು ಓದ್ಕೊಳ್ತಾ ಇದ್ದಾಗ ಅಲ್ಲಿ ಕಾಣ್ತಾ ಇದ್ದ ಸೌಂದರ್ಯ ಅದು ಇದೆಲ್ಲ ಕಂಡು ನನ್ನ ವಯಸ್ಸಿಗೆ ತಕ್ಕಂತೆ ಕೆಲವು ಪದ್ಯಗಳನ್ನು ಬರೆದೆ. ಅದರಲ್ಲಿ ಒಂದೆರಡನ್ನು ಅವ್ರು ಪಬ್ಲಿಷ್ ಮಾಡೋರು. ಅವರೊಂದು ಪತ್ರಿಕೆ ನಡೆಸ್ತಿದ್ರು ಪಾಂಡೇಶ್ವರ್ ಅವರು. ಅದರಲ್ಲಿ ಒಂದು ಕವಿತೆ ನನ್ನನ್ನು ಇಕ್ಕಟ್ಟಿಗೂ ಸಿಗಿಸ್ತು. ನಾನು 20ರ ದಶಕದಲ್ಲೇ ಗಡ್ಡ ಬಿಟ್ಟಿದ್ದವನು. ಅಲ್ಲೂ ಗಡ್ಡ ಬಿಟ್ಕೊಂಡು ಓಡಾಡ್ತಿದ್ದೆ. ಎಲ್ಲ ಏನನ್ನ ಕೇಳ್ತಾ ಇದ್ರು. ಗಡ್ಡದ ಮೇಲೆ ಒಂದು ಪದ್ಯ ಬರ್ತದೆ. ಆ ಕವಿತೆಯಲ್ಲಿ ಒಂದು ಸಾಲು ಒಬ್ಬ ನನ್ನ ಮಹಮ್ಮದೀಯ ಮಿತ್ರನಿಗೆ ಯಾಕೋ ಅದು ಸಮಾಧಾನ ಕೊಡಲಿಲ್ಲ. ಅವನೆಲ್ಲೋ ನಮ್ಮ ಧರ್ಮವನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾನೆ ಏನೋ ಅಂತ ತಿಳ್ಕೊಂಡು ನನ್ನ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕೊಟ್ಟಿದ್ರು. ತಲಕಣಿ ಅಂತ ಒಬ್ರು ಅಡ್ವೊಕೇಟು, ಅಡ್ಡ ಹೆಸರು ಜ್ಞಾಪಕ ನನಗೆ. ನನ್ನ ಹತ್ರ ಬಂದು ಕೇಳಿದ್ರು ಏನು ಹೀಗೆಲ್ಲ. ಅದರಲ್ಲಿ ಒಂದು ಏನೋ ಗಡ್ಡದ ಮಹಿಮೆ ಏನಲ್ಲಿ ಬರ್ತಾ, ಟ್ಯಾಗೋರ್ ಗಡ್ಡ ಬರ್ತಿದ್ದೀನಿ, ಶೇಕ್ಸ್ಪಿಯರ್ ಲವರ್ ಗಡ್ಡ ಬರ್ತಿದ್ದೀನಿ, ನಾನು ಬರ್ತೀನಿ ಎಲ್ಲ ಬರ್ಕೊಂಡು ಬಂದು ಮಹಮ್ಮದೀಯ ಧರ್ಮ ಮೌಲ್ಯವೇ ಗಡ್ಡ ಅಂತಲೋ ಏನೋ ಬರ್ಬಿಟ್ಟಿದ್ದೀನಿ ಮಾತಾಡು. ಬಹುಶಃ ಅವತ್ತು ನನ್ನ ಸೆನ್ಸಿಬಿಲಿಟಿಯೊಳಗೆ ಅಷ್ಟು ಮಾಡಕ್ಕೆ ಉದ್ದಕ್ಕೆ ಒಂದು ಪದ್ಯ. ನಾನು ನಿಮ್ಮನ್ನು ಇನ್ಸಲ್ಟ್ ಮಾಡೋ ಉದ್ದೇಶದಿಂದ ಆ ಥರದ್ದೇನೂ ಬರೆದಿಲ್ಲ. ನಿಮಗೆ ಹೇಗೆ ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬೇಕಾದ್ರೆ ಒಂದು ಕೆಲಸ ಮಾಡಿ, ಪಾಂಡೇಶ್ವರನ ಮಾತು ಕೇಳಿ ಎಡಿಟರ್ನ ಅಂತ. ಅವ್ರು ಹೋದ್ರೆ ಹುಚ್ಚ ಏನು ಡೆಫಾರ್ಮೇಷನ್ ಕೇಸ್ ಹಾಕದ ನನ್ನ ಹೆಸರು ಹಾಕಿ ಎಡಿಟರ್ ಹೆಸರು ಹಾಕು, ನಾನು ಉತ್ತರ ಕೊಟ್ಕೋತೀನಿ ಏನಂತೆ, ನಿನಗೆ ಅರ್ಥನೇ ಆಗಿಲ್ಲ ಪದ್ಯ ಅಂತ ಹೇಳಿ ಬೈದ್ರಂತೆ. ಆಮೇಲೆ ಆತ ಸ್ವಲ್ಪ ದಿವಸದ ಮೇಲೆ ಬಂದು ಹೀಗಂತ ಹೇಳಿದ್ರು, ನೀವು ಹಾಗೆ ಬರೆದಿಲ್ಲದೆ ಹೋದ್ರೆ ನನಗೆ ಸಂತೋಷ, ಇಲ್ಲದೆ ಹೋದ್ರೆ ಖಂಡಿತ ನಾನು ನಿಮ್ಮ ಉದ್ದೇಶ ಆಗಿಲ್ಲ ಅಂತೇಳಿ ಇಂಥ ಒಂದು ಇಕ್ಕಟ್ಟಿನಲ್ಲೂ ಒಂದೆರಡು ಪ್ರೇಮ ಗೀತೆಗಳು ಅದು ಇದು ಬರ್ಕೊಂಡಿದ್ದಂತಹ ನಾನು ಅಲ್ಲಿಂದ ಆ ಪದ್ಯಗಳನ್ನ ಯಾವುದನ್ನು ನೀವು ಓದಿದ್ರೆ ಇವನೇನು ಕವಿ ಅಂದ್ಬಿಡ್ತೀರ ಇವತ್ತು ಓದಲ್ಲ ಯಾವುದೇ. ಅಲ್ಲಿಂದ ಬಂದ ಮೇಲೆ 9 ವರ್ಷದ ಮೇಲೆ ನಾನು ಆ ಕೆಲಸ ಬಿಟ್ಟು MA ಮಾಡೋಕೆ ಹುಡ್ಕೊಂಡು ಹೋದೆ. ಯಾವ ಯೂನಿವರ್ಸಿಟಿಯವರು ನಿನಗೆ MA ಸೀಟ್ ಕೊಡಲ್ಲ ಅವರು, ಯಾಕಂದ್ರೆ ಕನ್ನಡ ಓದೇ ಇರ್ತಿಲ್ಲ ನಾನು. ಆಮೇಲೆ ಅವರೇ ಒಬ್ರು ಸಲಹೆ ಕೊಟ್ಟರು, ಎಲ್ಲಿ ಸಿಗದೆ ಹೋದ್ರೆ ನಿನಗೆ ಕರ್ನಾಟಕ ಯೂನಿವರ್ಸಿಟಿಲಿ ಹೋಗೋದು ಸಿಗುತ್ತೆ, ಓದ್ಕೊಂಬ MA ಮಾಡ್ಕೊಂಬ ಆಮೇಲೆ ಬಾಕಿದ್ ನೋಡೋಣ ಅಂತ ಹೇಳಿ ನನಗೆ ಅವ್ರಿಗೂ ಪರಿಚಯ ಮಾಡಿಕೊಟ್ಟು ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟೇ ಮಾಡಿಕೊಟ್ಟು ಅಲ್ಲಿ ಹೋದೆ. ಅಲ್ಲಿ ಹೋಗುವುದಕ್ಕೆ ಮುಂಚೆ ನಾನು ಅಣತಿ ಹಾಸನಕ್ಕೆ ಬಂದು ಓಡಾಡ್ತಿದ್ದ ಟೈಮ್ನಲ್ಲಿ ನಮ್ಮ ಮನೆ ಒಂದು ಕವಿತೆ ಬರೆದು ಸಾಕ್ಷಿ ಕಳಿಸಿ.
ಅಡಿಗರ ಸಾಕ್ಷಿ ಶುರುವಾಗಿ ಆಗ 2 ವರ್ಷನೋ 1 ವರ್ಷ ಆಗಿತ್ತು ಸಾಗರದಿಂದ. ನನಗೇನು ಬರೋಲ್ಲ, ಬೈಕ್ ಬರ್ತಾರೆ ಅಡಿಗರು ಅಂತ ಹೇಳಿದೆ. ಮತ್ತೊಂದು ಸೋಜಿಗ ಅಂದರೆ ಅಡಿಗರನ್ನ ನನಗೆ ಮೊದಲು ತುಂಬ ದಟ್ಟವಾಗಿ ಪರಿಚಯ ಮಾಡಿಕೊಟ್ಟವನು ನಮ್ಮ ಕೀರಂ. ಅವನು BA-ನಲ್ಲಿದ್ದ. ನಾನು ಅದು ಪೂರೈಸಿ ಕೆಲಸದಲ್ಲಿ ಸೇರಿಕೊಂಡೆ. ಒಂದು ದಿವಸ ರಾತ್ರಿ 9 ಗಂಟೆನಲ್ಲಿ ಮಾತಾಡ್ತಾ ಬಂದು ಹಾಸನದಲ್ಲಿ ಒಂದು ಸಂಪಿಗೆ ರೋಡು ಅಂತಿದೆ, ಅಲ್ಲಿ ನಮ್ಮ ಮನೆ ಇದೆ. ಆ ರಸ್ತೆನಲ್ಲಿ ಸುಮಾರು 10-12 ಗಂಟೆ ತನಕ ಅಡಿಗರ ಭೂಮಿ ಗೀತವನ್ನು ಪೂರ್ಣ ಬಾಯ್ಪಾಡಾಗಿತ್ತು. ಅವ್ರಿಗಾಗಲೇ ಎಲ್ಲ ಹೇಳ್ಬಿಟ್ಟು ಕಂಡಿದ್ದು ಆಗ್ತಾನೆ ಸ್ವಲ್ಪ 1-2 ವರ್ಷ ಕೆಳಗೆ ಭೂಮಿ ಗೀತ ಬಂದಿತ್ತು. ತಗೊಂಡು ಓದಿ ಎಲ್ಲ ಮಾಡ್ತಿದ್ದಾಗ ಒಂದು ಕವಿತೆ ಬರೆದು ಅವ್ರಿಗೆ ಕಳಿಸ್ಕೊಂಡು, ಅದು ಹೂವಿನ ಮೇಲೆ, ಮುತ್ತುಗದ ಹೂವಿನ ಮೇಲೆ, ಎಲ್ಲ ಏನೇನೋ ಸುಂದರವಾದ ಹೂವಿನ ಮೇಲೆ ಬರೀತಾರೆ. ನಾನು ಕಾಡಿನಲ್ಲಿ ಮುತ್ತುಗದ ಹೂವಿನ ನೋಡ್ತೀನಲ್ಲ, ಅದನ್ನು ಇಟ್ಕೊಂಡು ಅದು ವಯಸ್ಸಿನ ಸಂಬಂಧಕ್ಕೆ ಇದೆ ನೋಡೋದು. ಅದು ಪಬ್ಲಿಷ್ ಮಾಡ್ಬಿಟ್ಟೋದು. ಪಬ್ಲಿಷ್ ಮಾಡಿದ ಮೇಲೆ ನನಗೆ ಬಹಳ ಪರವಾಗಿಲ್ಲ, ನಾನು ಬರೀಬಹುದೇನೋ ಅನ್ನೋ ಧೈರ್ಯದ. ಆಮೇಲೆ ನಾನು ಒಂದು ಪದ್ಯ ಕಳಿಸ್ದೆ ಅವರಿಗೆ, ಪಬ್ಲಿಷ್ ಮಾಡಿ. ಇದಾದ್ಮೇಲೆ ಸ್ವಲ್ಪ ಹೆಸರು ಬಿಟ್ಟು MA ಬಿಟ್ಟವು. MA-ನಲ್ಲಿದ್ದಾಗ 1969-70 ಇರಬೇಕು. YNK ಪ್ರಜಾವಾಣಿ ಪುರವಣಿಗೆ ಸಂಪಾದಕರಾಗಿದ್ದೆ. ಅಲ್ಲೊಂದು ಹಿಪ್ಪೆ ಮರ ಅಂತ ಪದ್ಯ ಬರೋದು, MA ಮಾಡ್ತಾ ಇರ್ತಾರೆ. ಅದನ್ನು ಅವ್ರಿಗೆ ಕಳಿಸ್ತೀನಿ. ಅವ್ರಿಗೆ ಕಳ್ಸೋಕೆ ಮುಂಚೆ ನಾನು ಶಾಂತಿನಾಥ್ ದೇಸಾಯಿ ಅವರಿಗೆ ಓದಿದ್ದು ಹೇಳಿದ್ದೆ. ಇಷ್ಟಪಟ್ಟು ಕಳಿಸು ನೀನು ಅಂತ ಮಾಡಿ ಕಳಿಸ್ಕೊಟ್ಟೆ. ಒಂದು 2 ವಾರದ ಮೇಲೆ ಒಂದು ಪತ್ರ ಬಂತು. ನನ್ನ ಕಾರ್ಡ್ ವೈಯಕ್ತಿಕವಾಗಿತ್ತು. ಅದು ಪತ್ರಕ್ಕೆ ಪ್ರಜಾವಾಣಿಯಿಂದ ಅಂತ ನಿನ್ನ ಪತ್ರಿಕೆ ಪತ್ರಿಕೆ ಓದಿದೆ, ಪಬ್ಲಿಷ್ ಮಾಡಬೇಕು ಅನ್ಸುತ್ತೆ, ಚೆನ್ನಾಗಿದೆ, ಆದರೆ ಕೊನೆ 3 ಸಾಲು ಕಿತ್ತಾಕ್ಬೇಕು ನೀವು ಅಂತ ಬಂತು. ಕೊನೆ 3 ಸಾಲನ್ನು ಕಿತ್ತು ಹಾಕಿದರೆ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದಾಗ ಒಳ್ಳೆ ಪದ್ಯ ಆಗುತ್ತೆ, ನೀವು ಉತ್ತರ ಬರೆದ್ರೆ ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಬರೋದು. ನಾನು ಆಮೇಲೆ ಏನು ಹಿಂಗೆ ಬರೋದಲ್ಲ ಅಂದ್ಕೊಂಡು ಮತ್ತೆ ಶ್ಯಾಮ್ನ ದೇಸಾಯಿ ಅವರು ದಿವಸ ಸಿಗೋರು ನನಗೆ ಕ್ಯಾಂಪಸ್ಸಲ್ಲಿ. ಅವ್ರಿಗೆ ತೋರಿಸ್ದೆ, ಹೀಗೆ ಬರೆದಿದ್ದಾರೆ ಸರ್, ಮತ್ತೊಂದು ಸಲ ತಾಂಬೋಗಿ ಓದೋಣ ಅಂತ. ಅವ್ರ ಡಿಪಾರ್ಟ್ಮೆಂಟಲ್ಲೇ ಕೂತ್ಕೊಂಡು ಅವ್ರ ಆಫೀಸ್ ಅವರ ಚೇಂಬರ್ನೇ ಓದಿದೆ. ಒಂದು ಯೋಚನೆ ಮಾಡಿ ಹಾಗೆ ಮಾಡು ನೀನು, ಒಳ್ಳೇದಾಗುತ್ತೆ. ಯಾಕೆಂದ್ರೆ ಅದು ಎಂಡಿಂಗ್ ನೀನು ಸುಮ್ಮನೆ ಬಾಲಂಗೋಚಿ ಇದ್ದಂಗಿದೆ, 3 ಸಾಲು ತೆಗೆದುಬಿಡ್ಬೋದಲ್ಲ ಅಂತ ಸಲಹೆ ಕೊಟ್ಟು, ಸರಿ ಹಾಗೆ ಅಂತ ಒಪ್ಪಿಗೆ ಪತ್ರ ಬರೆದೆ, ಪಬ್ಲಿಷ್ ಆಗಿ. ಅದು ಪಬ್ಲಿಷ್ ಆಗಿ ಬರೆದು ಬಂದ ಭಾನುವಾರ ಸೋಮವಾರ ಆ ವಾರವೆಲ್ಲ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಒಂಥರ ಪುಂಜ ಇದ್ದಾಗಿದ್ದೆ ನಾನು. ಎಲ್ಲರೂ ಗುರುಸೋದು ನಾನು ಕ್ಯಾಂಪಸ್ಸಲ್ಲೆಲ್ಲ ಅಣತಿ ಯಾರು ಅನ್ನೋದು ಗುರುಸೋದು. ಅದರಲ್ಲೂ ಇಂಗ್ಲೀಷ್ ಕನ್ನಡ ಡಿಪಾರ್ಟ್ಮೆಂಟು ಮತ್ತು ಲ್ಯಾಂಗ್ವೇಜಸ್ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಇತ್ತು ಗುರುಸೋದು. ಬಾಕಿಯವರು ಯಾರೋ ಓದೋರೆಲ್ಲ ಗುರುಸೋಕೆ ಶುರು ಮಾಡಿದಾಗ ಸ್ವಲ್ಪ ಪದ್ಯ ಬರೀಬಹುದು ಅನ್ನುವಂತಹ ಧೈರ್ಯ ಅಲ್ಲಿಂದ YNK ಅವರ ಇದರಿಂದ ಶುರುವಾಯಿತು. ಕೀರಂ ಅಡಿಗರನ್ನು ಪರಿಚಯ ಮಾಡಿಕೊಟ್ಟಿದ್ದ. ಮುಂದೆ ಬರೀತಾ ಹೋದೆ. ಮಧ್ಯೆ ಸ್ವಲ್ಪ ಬಿಟ್ಟೆ. ಒಂದು 14 ವರ್ಷ ವನವಾಸ ಮಾಡಿದ್ದಾರೆ ಅಂತ ಹೇಳಿ ಬರ್ಕೊಂಡಿದ್ದಾರೆ ಶಾಂತನಾಥ್ ದೇಸಾಯಿ. ಒಂದು ಸಂಕ್ರಾಂತ ಮುನ್ನುಡಿಯಲ್ಲಿ ಬರೀತಾರೆ. ಈ ವೈಚಾರಿಕತೆ ಬೆನ್ನು ಹತ್ತಿ ಒಂದಿಷ್ಟು ರಸ್ತೆ ಮೇಲೆಲ್ಲ ಹೋಗ್ಲಾಡಿ ಎಲ್ಲ ಮಾಡಿದ್ದಾಯ್ತು. ಆಮೇಲೆ ಪದ್ಯ ಬರೆಯಕ್ಕೆ ಹೊರಟ ಮೇಲೆ ಕರ್ಕೊಂಡ ಆಕಾಶ ಬರೋದೊತ್ತಿಗೆ ಮನು ಚಕ್ರವರ್ತಿ ಅಂತ ವಿಮರ್ಶಕರು ನನಗೆ ಪರಿಚಯ ಆಗಿದೆ. ಅವ್ರು ಒಂದ್ ಕಡೆ ಹೀಗೆ ಗೆಳೆಯರನ್ನ 4-5 ಜನ ಸೇರಿಸಿ ಒಂದು ಕವಿತೆಯನ್ನು ಓದಿಸಿದ್ರು ಕೂಡ. 4-5 ಜನ ಸೇರಿಕೊಂಡು ಕವಿತೆ ಓದಿ ಮಾತುಕತೆ ಎಲ್ಲ ಮಾಡಿಸಿದ್ರು ಬೆಂಗಳೂರಲ್ಲಿ. ಅವರು ಮುನ್ನುಡಿ ಬರೆದು ನನಗೊಂದು ಸ್ವಲ್ಪ ಧೈರ್ಯವನ್ನೇನೋ ತುಂಬಿದ್ರು. ಬಟ್ ಹೇಗೆ ಬೆಳೆದಿದ್ದೀನೋ ಅವರೇ ಹೇಳಿದ್ರು, ಮುಂದಕ್ಕೆ ಹೇಗೆ ಬೆಳೆದಿದ್ದೀನೋ ನನಗೆ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಹುಟ್ಟ ಕವಿಯಲ್ಲ ಅನ್ನೋದು ಒಂದು ಅಂಶ.
ಎರಡನೇದು ಕಾವ್ಯ ಅಂದರೆ ಕವಿತೆಯನ್ನ ಭಾಳ ಏನೇನೋ ಕೊನೆಗೆ ನನಗೆ ಬರಿತಾ ಬರಿತಾ ಏನು ಅನ್ನಿಸ್ತಪ್ಪ, ಹೇಗೆ ಅನ್ನಿಸ್ತು ಅಂದರೆ ಅದೇ ನನ್ನ ದೇವರು ಅನ್ನಿಸ್ತು. ನೆನ್ನೆ ಆನಂದ್ ಫೋನ್ನಲ್ಲಿ ಏನು ದೇವರೇ ಅಂತ ಕೇಳಿದ್ರು. ನಾನಲ್ಲಪ್ಪ ದೇವರು, ನಾನು ಮಾತಾಡೋನು, ನನ್ನ ದೇವ್ರ ಪದ್ಯ ದೇವರು ಅಂತ ಕೇಳಿದ್ರು ನನ್ನ ಫೋನಲ್ಲಿ. ಹೀಗೆ ಇಟ್ಕೊಂಡು ನಾನು ಬರಿತಾ ಬಂದು ಚಾರ್ವಾಕ ಅಂತ ಒಂದು ನಾಟಕ ಬರೋದು. ಅದು ಹೀಗೆ ಹರಿಕೃಷ್ಣ ಅಂತ ಇದರಲ್ಲಿ ನಾಟಕದ ಮತ್ತು ಇವರಿದ್ದಾರೆ, ಅವರು ಶಿವಮೊಗ್ಗದಲ್ಲಿದ್ದರು, ನಮ್ಮ ಮನೆ ಪಕ್ಕದಲ್ಲಿ. ಆ ಕಥೆ ಕಸ್ತೂರಿನಲ್ಲಿ ಬಂದಿತ್ತು. ಆ ಕಥೆ ಓದ್ಬಿಟ್ಟು ಅಂತೇವ್ರೆ ಇದನ್ನು ನೀವು ಸ್ಕ್ರಿಪ್ಟ್ ಮಾಡಿಬಿಡಿ, ನಾನು ಸ್ಟೇಜ್ ಮಾಡಿ ನಾಟಕ ಆಡಿಸ್ಬೇಕು. ಶಿವಮೊಗ್ಗದಲ್ಲಿ ಯೋಜನೆ ಬ್ಯಾಂಕ್, ಯುಕೋ ಬ್ಯಾಂಕ್ ಎಲ್ಲ ನಾನು ಓದಿ ಎಲ್ಲ ಮಾಡಿ ಕೂತ್ಕೊಂಡು ಡಿಸ್ಕಸ್ ಎಲ್ಲ ಮಾಡಿ ಕಷ್ಟಪಡುತ್ತೆ ನೋಡೋಣಪ್ಪ ಅಂತೇಳಿ ಸುಮ್ಮನೆ ಆಯ್ತು. ಕೊನೆಗೆ ಪರ್ಮಿಷನ್ಗೆ ಅಂತ ಅವ್ರಿಗೆ ಬರೆದು, ಪತ್ರಿಕೆಯವ್ರಿಗೆ ಬರೆದು ಅನುಮತಿ ಬೇಕು ನನಗೆ, ಗಂಗಾಧರ್ ಅನ್ನೋರವರು ಮೂಲ ಕಥೆಗಾರ, ಅವ್ರ ಅಡ್ರೆಸ್ ಕೊಟ್ಟಿದ್ದೆ. ನನಗೆ ಪತ್ರ ಹೋಗೋ ಹೊತ್ತಿಗೆ ಮೂಲ ಕಥೆಗಾರರು ಸತ್ತೋಗಿದ್ದಾರೆ, ಭಾಷಾಂತರ ಮಾಡಿದವರು ಸತ್ತೋಗಿದ್ದಾರೆ. ಪಾಪ ಅವ್ರ ಎಡಿಟರ್ ಒಂದು ಪತ್ರ ಬರೆದು, ಇಬ್ಬರೂ ಇಲ್ಲ, ನೀವು ಧೈರ್ಯವಾಗಿ ಮಾಡಿ. ಆ ನಾಟಕವನ್ನ ಬರೆದು ಆಡಿಸಿದಾಗ ಶಿವಮೊಗ್ಗ ನನಗೆ ಬಹಳ ದೊಡ್ಡ ಚಾಲೆಂಜ್ ಅನ್ನು ತಂದುಕೊಡ್ತು ಎಲ್ಲ ದೃಷ್ಟಿ. ಹಲ್ಲೆ ಮಾಡ್ತೀವಿ ಅಂತ ಪತ್ರ ಬರೆದರು.